press the bell icon on the YouTube app and never miss another update. ಈಗ ಹಿಂದಿನ ಕ್ಲಾಸಲ್ಲಿ ನಾವು ಯಾವ ಪಾಠ ಸ್ಟಾರ್ಟ್ ಮಾಡಿದ್ವಿ? ರೇಖಾಗಣಿತದಲ್ಲಿ ಇರ್ತಕ್ಕಂತಹ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತಕ್ಕಂಥ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿದ್ವಿ. ಇದು ಭಾಗ 2ರಲ್ಲಿ ಕೊನೆಗೆ ಇರ್ತಕ್ಕಂತಹ ಒಂದು ಪಾಠ. ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್ ಇರೋದು. ಇದರಲ್ಲಿ ಸೂತ್ರ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ಬರೆದಿದ್ದೆ, 9ನೇ ಕ್ಲಾಸಲ್ಲಿ ಬರ್ತಕ್ಕಂಥ ಎಲ್ಲ ಸೂತ್ರಗಳನ್ನು ಒಂದು ಹತ್ರ ಇಟ್ಕೊಂಡ್ರೆ ನಮಗೆ ಇದರಲ್ಲಿ ಸಮಸ್ಯೆಗಳನ್ನು ಬಿಡಿಸೋಕ್ಕೆ ಏನಾಗುತ್ತೆ, ತುಂಬ ಈಸಿ ಆಗುತ್ತೆ. ಆದ್ದರಿಂದ ಅದ್ರ ಪ್ರಕಾರ ನಾನು ಎಲ್ಲ ಬರೆದು ಇಂಟ್ರೊಡಕ್ಷನ್ ಹೇಳಿ ಅಭ್ಯಾಸದಲ್ಲಿ 2 ಲೆಕ್ಕ ಮಾಡಿದ್ದೆ. ಅಭ್ಯಾಸ ಯಾವುದು? 15.1ರಲ್ಲಿ 2 ಲೆಕ್ಕ ಮಾಡಿದ್ದೆ. ನೆಕ್ಸ್ಟ್ ನಾವು 3ನೇ ಲೆಕ್ಕಕ್ಕೆ ಬಂದಾಗ ಅಭ್ಯಾಸ 15.1ರಲ್ಲಿ 3ನೇ ಲೆಕ್ಕ ಒಂದು ಅರ್ಧಗೋಳದ ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ಮಾಡಿದೆ. ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಒಟ್ಟು ಎತ್ತರವು ಆಟಿಕೆಯ ಒಟ್ಟು ಎತ್ತರವು 15.5 ಸೆಂಟಿಮೀಟರ್ ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಲೆಕ್ಕಗಳನ್ನು ಮಾಡಬೇಕಾದ್ರೆ ನೀವು ಸಮಸ್ಯೆಯನ್ನು ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಯಾಕಂದರೆ ಇದರಲ್ಲಿ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಇಲ್ಲಿ 2 ವಸ್ತುಗಳನ್ನು ಸೇರಿಸಿರ್ತಾರೆ. ಅದು ಗೋಳ ಮತ್ತು ಪಟ್ಟಕ ಆಗ್ಬೋದು, ಅಥವಾ ಶಂಕು ಮತ್ತು ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಶಂಕು ಮತ್ತು ಇನ್ನೊಂದು ಯಾವುದು, ಅರ್ಧಗೋಳ ಕೊಟ್ಟಿದ್ದಾರೆ. ಅರ್ಧಗೋಳ ಮತ್ತು ಶಂಕು ಕೊಟ್ಟಿದ್ದಾರೆ. ಯಾವುದೇ 2 ಘನಫಲಗಳನ್ನು ಸೇರಿಸ್ಬಿಟ್ಟು ಏನು ಮಾಡ್ತೀವಿ ನಾವು, ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಅದಕ್ಕೆ ಸೂತ್ರ ತುಂಬಾ ಇಂಪಾರ್ಟೆಂಟು. ನೀವು ಲೆಕ್ಕವನ್ನು ಓದಿದಾಗ ಗೊತ್ತಾಗುತ್ತೆ. ಒಂದು ಅರ್ಧಗೋಳದ ಮೇಲೆ ಅಂದರೆ ಅರ್ಧಗೋಳದ ಮೇಲೆ ಏನನ್ನು ಕೂಡಿಸಿದ್ದಾರೆ ಅವರು, ಶಂಕುವನ್ನು ಕೂಡಿಸಿದ್ದಾರೆ. ಆದ್ದರಿಂದ ನಾವು ಸುಮ್ಮನೆ ರಫ್ ಆಗಿ ಚಿತ್ರ ಕಲ್ಪನೆ ಮಾಡಿಕೊಂಡ್ರೆ ಇದು ಅರ್ಧಗೋಳ, ಇದ್ರ ಮೇಲೆ ಏನನ್ನು ಕೂಡಿಸಿದ್ದಾರೆ ಅವರು, ಶಂಕುವನ್ನು ಕೂಡಿಸಿದ್ದಾರೆ. ಶಂಕುವನ್ನು ಕೂಡಿಸಿ ಏನು ಮಾಡಿದ್ದಾರೆ, ಒಂದು ಆಟಿಕೆ ಮಾಡಿದ್ದಾರೆ, ಒಂದು ಆಟ ಆಡೋ ವಸ್ತು ಮಾಡಿದ್ದಾರೆ. ಅದರ ಪಾದದ ತ್ರಿಜ್ಯ ಕೊಟ್ಟಿದ್ದಾರೋ ವ್ಯಾಸ ಕೊಟ್ಟಿದ್ದಾರೋ ಅಂತ ಪ್ರತಿ ಸಮಸ್ಯೆ ಒಳಗೂ ಚೆಕ್ ಮಾಡಬೇಕು. ಪಾದದ ತ್ರಿಜ್ಯ ಅಂದರೆ ಏನಾಗುತ್ತೆ, ಆರ್ ಬೆಲೆ ಆಗುತ್ತೆ. ಈ ಆರ್ ಬೆಲೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಅವರು 3.5 ಕೊಟ್ಟಿದ್ದಾರೆ.
ಆರ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ ನಮಗೆ 3.5 ಕೊಟ್ಟಿದ್ದಾರೆ. ಆಟಿಕೆಯ ಒಟ್ಟು ಎತ್ತರ ಟೋಟಲ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ 15.5 ಕೊಟ್ಟಿದ್ದಾರೆ. ಟೋಟಲ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ 15.5. ಅಂದರೆ ಆಟಿಕೆ ಅಂದರೆ ಕಂಪ್ಲೀಟ್ ಆಗಿ ಬರುತ್ತೆ. ಶಂಕು ಮತ್ತೆ ಇದು ಶಂಕು, ಇದು ಅರ್ಧಗೋಳ ಮತ್ತೆ ಶಂಕು, ಇದು ಪೂರಾ ಸೇರಿಸ್ಬಿಟ್ಟು ಒಂದು ಆಟಿಕೆ ಆಗೋದ್ರಿಂದ ಇದರ ಪೂರಾ ಎತ್ತರ ಅಂದರೆ ಹೆಚ್ಚು ಅಂತ ಕರಿತೀವಿ. ಇದರ ಪೂರಾ ಎತ್ತರ ಏನು ಹೆಚ್ಚು ಅಂತ ಕರಿತೀವಿ. ಆದ್ರಿಂದ ಹೆಚ್ಚು ಬೆಲೆ ಎಷ್ಟು ಕೊಟ್ಟಿದ್ದಾರೆ 15.5 ಕೊಟ್ಟಿದ್ದಾರೆ. ಆರ್ ಬೆಲೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ 3.5 ಕೊಟ್ಟಾಗ ಆಟಿಕೆಯ ಒಟ್ಟು ಎತ್ತರವನ್ನು ನಾವು ಕಂಡುಹಿಡಿಬೇಕು. ಆದ್ರಿಂದ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಇಲ್ಲಿ 2 ಇದೆ, ಶಂಕು ಮತ್ತೆ ಅರ್ಧಗೋಳ. ಆದ್ರಿಂದ ನಾವು ವರ್ಕಿಂಗ್ ಬರಿಬೇಕಾದ್ರೆ ಹೆಂಗ್ ಬರ್ಕೋಬೇಕಪ್ಪ ಅಂದ್ರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ತಗೋಬೇಕು. ಯಾವುದು ಶಂಕು ಮತ್ತೆ ಅರ್ಧಗೋಳ. ಆದ್ರಿಂದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕು ಮತ್ತೆ ಇನ್ನೊಂದು ಯಾವುದು ಅರ್ಧಗೋಳ, ಶಂಕು ಮತ್ತೆ ಇನ್ನೊಂದು ಯಾವುದು ಅರ್ಧಗೋಳ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಲೆಕ್ಕ ಓದಿದಾಗ ಗೊತ್ತಾಗುತ್ತೆ ನಮಗೆ ಆಟಿಕೆ ಆಗಿರ್ತಕ್ಕಂಥದ್ದು 2 ವಸ್ತುಗಳಿಂದ ಯಾವ್ಯಾವುದು ಅಂದರೆ ಶಂಕು ಮತ್ತೆ ಅರ್ಧಗೋಳ. ಆದ್ರಿಂದ ಶಂಕುವಿಂದೇನು πRL, ಶಂಕುವಿನ ಸೂತ್ರ ಏನು πRL ಪ್ಲಸ್ ಅರ್ಧಗೋಳದ್ದೇನು 2πr², 2πr². ನಿಮಗೆ ಬರ್ಸಿದ್ದೀನಿ ನಾನು, ಸೂತ್ರದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಶಂಕುದೇನು πRL, ಅರ್ಧಗೋಳದ್ದೇನು 2πr². ನಮಗೆ ಪೈ ಬೆಲೆ 22/7 ಅಂತ ಗೊತ್ತು. ಆರ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ 3.5 ಕೊಟ್ಟಿದ್ದಾರೆ. ಯೂನಿಟ್ ನೋಡ್ಕೋಬೇಕು, ಇದು ಸೆಂಟಿಮೀಟರಲ್ಲಿದೆ ಮತ್ತು ಇದು ಯಾತ್ರಲ್ಲಿದೆ ಸೆಂಟಿಮೀಟರಲ್ಲಿದೆ. ಆದ್ರಿಂದ ಪೈ ಬೆಲೆ ಗೊತ್ತಿದೆ, ಆರ್ ಬೆಲೆ ಗೊತ್ತಿದೆ. ಬಟ್ ಎಲ್ ಅಂದರೆ ಶಂಕು ಅನ್ನೋದು ಯಾವ ಶೇಪಲ್ಲಿರುತ್ತೆ, ಈ ಥರ ಗೋಪುರದ ಶೇಪಲ್ಲಿರೋದ್ರಿಂದ ಇದರಲ್ಲಿ ನಾವು ನೇರ ಎತ್ತರ ತಗೊಳ್ಳೋಕ್ಕೆ ಬರಲ್ಲ. ಅವ್ರು ಕೊಟ್ಟಿರೋದು ಆಟಿಕೆಯ ಪೂರ ಎತ್ತರ ಏನಾಗುತ್ತೆ ನೇರ ಎತ್ತರ ಆಗುತ್ತೆ, ಹೆಚ್ಚು ಅಂತ ಕನ್ಸಿಡರ್ ಮಾಡ್ತೀವಿ. ಅವ್ರು ಹೆಚ್ಚು ಬೆಲೆ ಕೊಟ್ಟಿದ್ದಾರೆ. ಆದರೆ ಶಂಕು ಒಳಗೆ ಹೆಚ್ಚನ್ನೋದು ಬರಲ್ಲ, ಶಂಕು ಒಳಗೆ ಓರೆ ಎತ್ತರ ಬರುತ್ತೆ, ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಓರೆ ಎತ್ತರನ ತಗೋಬೇಕಾದ್ರೆ ನಾವು ಯಾವ ಲೆಟ್ರನ್ನ ತಗೋಬೇಕು, ಎಲ್ ಲೆಟ್ರನ್ನ ತಗೊಂತೀವಿ. ಆದ್ರಿಂದ ಸೂತ್ರದಲ್ಲಿ ನನಗೆ ಎಲ್ಲಿದೆ, ಬಟ್ ಲೆಕ್ಕದಲ್ಲಿ ಕೊಟ್ಟಿರೋದು ಹೆಚ್ಚಾಗಿರೋದ್ರಿಂದ ಹೆಚ್ಚಿಂದ ಎಲ್ಲನ್ನ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಕಂಡಿಡಿಬೇಕಾದ್ರೆ ಒಂದು ಸೂತ್ರ ಇದೆ, ಅದು ಎಲ್ ಇಸ್ ಈಕ್ವಲ್ ಟು √h² ಪ್ಲಸ್ r². ಸ್ಲ್ಯಾಂಟ್ ಹೈಟ್ ಅನ್ನ ಕಂಡುಹಿಡಿಬೇಕಾದ್ರೆ ಡೈರೆಕ್ಟ್ ಹೈಟ್ ಇಂದ ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಬೇಕಾದ್ರೆ ಅಂದ್ರೆ ನೇರ ಎತ್ತರದಿಂದ ಓರೆ ಎತ್ತರ ಕಂಡುಹಿಡಿಬೇಕಾದ್ರೆ ಒಂದು ಸೂತ್ರ ಇದೆ, ಅದು ಎಲ್ ಇಸ್ ಈಕ್ವಲ್ ಟು h² ಪ್ಲಸ್ r². ಅಥವಾ ಹೆಚ್ ಕೊಟ್ರೆ ಎಲ್ ಕಂಡುಹಿಡಿಬೋದು, ಎಲ್ ಕೊಟ್ರೆ ಹೆಚ್ ಕಂಡುಹಿಡಿಬೋದು. ಯಾವಾಗೂ ಸಿಲಿಂಡರ್ ಈ ತರ ಆಕೃತಿಗಳು ಬಂದಾಗ ಅದು ನೇರ ಎತ್ತರ ಆಗುತ್ತೆ, ಡೈರೆಕ್ಟ್ ಹೈಟ್ ಆಗುತ್ತೆ. ಆದ್ರೆ ಶಂಕು ಮತ್ತೆ ಗೋಪುರ ಬಂದಾಗ ನಾವು ಯಾವಾಗ್ಲೂ ಯಾವ ಎತ್ತರವನ್ನ ತಗೊಂತೀವಿ, ಓರೆ ಎತ್ತರವನ್ನ ತಗೊಂತೀವಿ. ಓರೆ ಎತ್ತರ ತಗೊಳ್ಳೋದ್ರಿಂದ ನಮಗೆ ಎಲ್ ಅಕ್ಷರ ಬೇಕಾಗಿದೆ. ಆದ್ರಿಂದ ನಾವು ಸೂತ್ರದಲ್ಲಿ ಕನ್ವರ್ಟ್ ಮಾಡಿದ್ರೆ ಹೆಚ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 15.5 ಹೋಲ್ ಸ್ಕ್ವೇರ್ ಪ್ಲಸ್ ಆರ್ ಅಂದರೆ ಎಷ್ಟು 3.5 ಹೋಲ್ ಸ್ಕ್ವೇರ್, 3.5 ಹೋಲ್ ಸ್ಕ್ವೇರ್ ಆಗುತ್ತೆ. ಒಟ್ಟು ಎತ್ತರ ಎಷ್ಟಿದೆ ಇಲ್ಲಿ 15.5 ಇದೆ. ಆದ್ರಿಂದ ಎಲ್ ಬೆಲೆ ಎಷ್ಟಾಗುತ್ತೆ 15.5ರಲ್ಲಿ ನಾವು 3.5 ತೆಗೆದ್ರೆ 15.5ರಲ್ಲಿ 3.5 ತೆಗೆದ್ರೆ ಎಷ್ಟು ಉಳಿಯುತ್ತೆ 12 ಉಳಿಯುತ್ತೆ. ಆದ್ರಿಂದ ಹೆಚ್ಚತ್ರ ನೀವು ಎಷ್ಟು ಬರ್ಕೋಬೇಕು 12 ಬರ್ಕೋಬೇಕು. 12²
ಪ್ಲಸ್ 3.5 ಸ್ಕ್ವೇರ್. ಏಕೆಂದರೆ ಇದು ಎತ್ತರದಲ್ಲಿ ನಾವು ತ್ರಿಜ್ಯ ಕೆಳಗಡೆದು ತೆಕ್ಕೊಂಡಾಗ 15.5ರಲ್ಲಿ 3.5 ತೆಗೆದ್ರೆ ಎಷ್ಟು ಉಳಿಯುತ್ತೆ? 12 ಉಳಿಯುತ್ತೆ. ಇದಕ್ಕೆ 12 × 12 ಅಂದರೆ ಎಷ್ಟು? 144. 3.5 × 3.5 ಅಂದರೆ 12.25. ನೀವು ಗುಣಿಸಿದ್ರೆ ಗೊತ್ತಾಗುತ್ತೆ. 12 × 12 ಎಷ್ಟು? 144. 3.5 × 3.5 ಎಷ್ಟು? 12.25. ಇವೆರಡನ್ನು ಕೂಡಿದ್ರೆ ಎಷ್ಟು ಬರುತ್ತೆ? 156.25. 156.25. ಇದರ ವರ್ಗಮೂಲ ಎಷ್ಟು ಬರುತ್ತೆ? 12.5 ಸೆಂಟಿಮೀಟರ್. ಇದರ ವರ್ಗಮೂಲ 12.5 ಸೆಂಟಿಮೀಟರ್. ಆದ್ದರಿಂದ ಎಲ್ ಬೆಲೆ ಎಷ್ಟು ತಗೋಬೇಕು ನಾನು? 12.5 ಸೆಂಟಿಮೀಟರ್. ನೇರ ಎತ್ತರ ಕೊಟ್ಟಾಗ ನಾವು ನೇರ ಎತ್ತರದಿಂದ ಏನನ್ನ ಮಾಡಬೇಕು? ಓರೆ ಎತ್ತರವನ್ನು ಮಾಡಬೇಕು. ಓರೆ ಎತ್ತರ ಕಂಡುಹಿಡಿಬೇಕಾದ್ರೆ ಹೆಚ್ಚು ಪೂರಾ ಹೈಟಲ್ಲಿ ನಾವು ತ್ರಿಜ್ಯವನ್ನು ತೆಗೆದಾಗ 15.5ರಲ್ಲಿ 3.5 ತೆಗೆದಾಗ ನನಗೆ ಎಷ್ಟು ಉಳಿಯುತ್ತೆ? 12.0 ಉಳಿಯುತ್ತೆ. ಆದ್ದರಿಂದ ಹೆಚ್ಚು ಜಾಗದಲ್ಲಿ 12 ಹಾಕಿದರೆ ಎಷ್ಟು ಬರುತ್ತೆ? 144 ಪ್ಲಸ್ 3.5 × 3.5 ಎಷ್ಟು? 12.25. ಇವೆರಡನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? 156.25. ಇದರ ವರ್ಗಮೂಲ ಎಷ್ಟು? 12.5 ಸೆಂಟಿಮೀಟರ್. ಆದ್ದರಿಂದ ಪೈ ಇದ್ದಲ್ಲಿ ಎಷ್ಟು ಹಾಕ್ತೀರಾ ನೀವು? 22/7 ಇಂಟು ಆರ್ ಅಂದರೆ ಎಷ್ಟು ಹಾಕ್ತೀರಾ? 3.5 ಇಂಟು ಎಲ್ ಅಂದರೆ ಎಷ್ಟು ಹಾಕ್ತೀರಾ? 12.5 ಪ್ಲಸ್ 2 ಇಂಟು 22/7 ಇಂಟು ಆರ್ ಅಂದರೆ ಎಷ್ಟು? 3.5 ಹೋಲ್ ಸ್ಕ್ವೇರ್. 3.5 ಹೋಲ್ ಸ್ಕ್ವೇರ್. ನೀವು ಸಪ್ರೇಟ್ ಆಗಾದರೂ ಗುಣಿಸ್ಬೋದು, ಕಾಮನ್ ತೆಗೆದಾದರೂ ಗುಣಿಸ್ಬೋದು. ಇಲ್ಲಿ ಮೇಲ್ಗಡೆಗೆ ಏನಾಗುತ್ತೆ? 22 ಇಂಟು 3.5 ಡಿವೈಡೆಡ್ ಬೈ ಇಂಟು 12.5 ಡಿವೈಡೆಡ್ ಬೈ ಎಷ್ಟು ಬರುತ್ತೆ? 7 ಬರುತ್ತೆ. ಪ್ಲಸ್ 22 ಇಂಟು 2 ಎಷ್ಟು? 44/7 ಇಂಟು 3.5 ಇಂಟು 3.5 ಅಂದರೆ 12.25. 12.25. ಇಷ್ಟನ್ನು ಗುಣಿಸ್ಬಿಟ್ಟು ನಾವು 7ರಿಂದ ಭಾಗಿಸ್ಬೇಕು. ಇಷ್ಟನ್ನು ಗುಣಿಸಿ ಏನು ಮಾಡ್ಬೇಕು ನಾವು? 7ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಅಂತಂದರೆ ಲಾಸ್ಟಿಗೆ ಫೈನಲ್ ಆನ್ಸರು 214.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಇದನ್ನು 3.5 ಇಂಟು 12.5 ಇಂಟು 22ನ್ನ ಗುಣಿಸ್ಬೇಕು. ನೆಕ್ಸ್ಟ್ ಇಲ್ಲಿ 44 ಇಂಟು 12.5 ಗುಣಿಸ್ಬೇಕು. ಇವೆರಡಕ್ಕೂ ನಾವು 7 ಲಾಸ ತೆಗೆದಾದ್ರೂ ಮಾಡ್ಬೋದು, ಅಥವಾ ಇದರಿಂದ ಇದು ಭಾಗಿಸಿ ಇದರಿಂದ ಇದು ಭಾಗಿಸಿ ಕೂಡಿಸಿದ್ರೂ ಎಷ್ಟು ಬರುತ್ತೆ? 214.5. ನೀವು ನೋಡ್ಕೋಬೇಕಾಗಿರೋದು ಪ್ರತಿ ಲೆಕ್ಕದಲ್ಲಿನೇ ಇಲ್ಲಿ 2 ವಸ್ತುಗಳಿರುತ್ತೆ. ಆ 2 ವಸ್ತುಗಳನ್ನು ಸೇರಿಸಿಬಿಟ್ಟು ನಾವೇನನ್ನು ಕಂಡುಹಿಡಿತೀವಿ? ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದಾಗ ನಮಗೆ ಇಲ್ಲಿ ಇರ್ತಕ್ಕಂಥದ್ದು ಶಂಕು ಮತ್ತೆ ಅರ್ಧಗೋಳ ಆಗಿರೋದ್ರಿಂದ ಶಂಕುವಿಂದು ಏನಾಗುತ್ತೆ? πr/l. ಅರ್ಧಗೋಳದ್ದೇನಾಗುತ್ತೆ? 2πr². ಇಲ್ಲಿ ಆರ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 3.5 ಕೊಟ್ಟಿದ್ದಾರೆ. ಟೋಟಲ್ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 15.5 ಕೊಟ್ಟಿದ್ದಾರೆ. ಆದರೆ ಸೂತ್ರದಲ್ಲಿ ನಮಗೆ ಓರೆ ಎತ್ತರ ಇರೋದ್ರಿಂದ ಓರೆ ಎತ್ತರ ಕಂಡುಹಿಡಿಬೇಕಾದ್ರೆ ನೇರ ಎತ್ತರ ಪ್ಲಸ್ ತ್ರಿಜ್ಯ ಅಂದರೆ h² ಪ್ಲಸ್ r² ಅಂತಕ್ಕಂಥ ಸೂತ್ರ ಇದೆ. ಈ ಸೂತ್ರನ ನೀವು 9ನೇ ಕ್ಲಾಸಲ್ಲೂ ಕಲ್ತಿರ್ತೀರ. ಆ ಸೂತ್ರದಲ್ಲಿ ನಾವು h ಬೆಲೆ ಆರ್ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮ್ಗೆ ಏನು ಬರುತ್ತೆ? ಎಲ್ ಬೆಲೆ ಬರುತ್ತೆ. ಎಲ್ ಬೆಲೆ ಬರಬೇಕಾದ್ರೆ ಇಲ್ಲಿ ನಾನು h ಅಂದರೆ ಏನು ಮಾಡಿದ್ದೀನಿ ಅಂದರೆ ಡೈರೆಕ್ಟಾಗಿ ಎತ್ತರದಲ್ಲಿ ತ್ರಿಜ್ಯವನ್ನು ತೆಗಿಬೇಕು. ಕೆಳಗಡೆ ಇರ್ತಕ್ಕಂತಹ ಅರ್ಧಗೋಳದ ತ್ರಿಜ್ಯವನ್ನು ತೆಗೆದಾಗ ಮಾತ್ರ ಮೇಲ್ಗಡೆ ಇರ್ತಕ್ಕಂಥದ್ದು ಓರೆ ಎತ್ತರ ಬರೋದು. ಆದ್ದರಿಂದ 15.5ರಲ್ಲಿ 3.5 ಹೋದರೆ ಎಷ್ಟು ಬರುತ್ತೆ? 12.0 ಬರುತ್ತೆ. ಎಲ್ ಜಾಗದಲ್ಲಿ ಎಷ್ಟು ಹಾಕೋಬೇಕು ನಾವು? 12.5 ಹಾಕ್ಕೋಬೇಕು. ಎಲ್ ಜಾಗದಲ್ಲಿ ಎಷ್ಟು ಹಾಕಬೇಕು? 12.5 ಹಾಕಬೇಕು. ಆರ್ ಜಾಗದಲ್ಲಿ 3.5 ಹಾಕಬೇಕು. ಪೈ ಜಾಗದಲ್ಲಿ ಎಷ್ಟು ಹಾಕಬೇಕು? 22/7 ಹಾಕಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ಬರ್ತಕ್ಕಂಥ ಉತ್ತರ ಎಷ್ಟು? 214.5 ಸೆಂಟಿಮೀಟರ್ ಸ್ಕ್ವೇರ್. ಇದು ಪ್ರತಿ ಲೆಕ್ಕಗಳು ಇದೇ ಥರನೇ ಇದೆ. ಅಭ್ಯಾಸದಲ್ಲಿ ಪ್ರತಿ ಲೆಕ್ಕನೂ ಯಾವ ಥರ ಇದೆ? ಇಲ್ಲಿ 2 ವಸ್ತುಗಳನ್ನು ಸೇರಿಸ್ಬಿಟ್ಟೆ ಏನು ಮಾಡಿದ್ದಾರೆ ಅವರು? ಒಂದು ವಸ್ತುವನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ನೆಕ್ಸ್ಟ್ 4ನೇ ಲೆಕ್ಕಕ್ಕೆ ಬಂದಾಗ ಅಲ್ಲಿ ಇರ್ತಕ್ಕಂಥದ್ದು ಯಾವುದು ಘನಾಕೃತಿ ಅಂತಕ್ಕಂಥದ್ದು ನಾವು ನೋಡಬೇಕು. ಅಂದರೆ ಇಲ್ಲಿ ಇರ್ತಕ್ಕಂಥ ಲೆಕ್ಕ ಬರಿತೀನಿ ಮೊದಲು.
ಪ್ರತಿ ಅಂಚು 7 ಸೆಂಟಿಮೀಟರ್ ಹೊಂದಿರುವ ಪ್ರತಿ ಅಂಚು 7 ಸೆಂಟಿಮೀಟರ್ ಹೊಂದಿರುವ ವರ್ಗ ಘನಾಕೃತಿಯ ಒಂದು ವಸ್ತುವಿನ ಮೇಲ್ಮುಖದ ಮೇಲೆ ಅರ್ಧಗೋಳವು ಇರಿಸಿದೆ. ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ. ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ. ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ. ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಲೆಕ್ಕದಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದರೆ ಪ್ರತಿ ಅಂಚು 7 ಸೆಂಟಿಮೀಟರ್ ಹೊಂದಿರುವ ವರ್ಗ ಘನಾಕೃತಿ ಅಂದರೆ ವರ್ಗದಲ್ಲಿ ಎಲ್ಲ ಬಾಹುಗಳು ಏನಾಗಿರುತ್ತೆ, ಸಮ ಆಗಿರುತ್ತೆ. ವರ್ಗ ಘನಾಕೃತಿಯ ಒಂದು ವಸ್ತುವಿನ ಮೇಲ್ಮುಖದ ಮೇಲೆ ಏನನ್ನ ಇರಿಸಿದ್ದಾರೆ, ಒಂದು ಅರ್ಧಗೋಳವನ್ನ ಇರಿಸಿದ್ದಾರೆ. ಅಂದರೆ ರಫ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ ಇದು ಒಂದು ವರ್ಗ, ಇದ್ರ ಮೇಲೆ ಏನನ್ನ ಇಡಿಸಿದ್ದಾರೆ ಅವರು, ಒಂದು ಅರ್ಧಗೋಳವನ್ನ ಇಡಿಸಿದ್ದಾರೆ. ವರ್ಗದಲ್ಲಿ ಎಲ್ಲ ಬಾಹುಗಳು ಸಮ, ಅಂದ್ರೆ ಎಲ್ಲ ಅಂಚುಗಳು ಸಮ. ಪ್ರತಿ ಅಂಚು ಎಷ್ಟು ಸೆಂಟಿಮೀಟರ್ ಇದೆ, ಇಲ್ಲಿ 7 ಸೆಂಟಿಮೀಟರ್ ಇದೆ. ಪ್ರತಿ ಅಂಚು ಎಷ್ಟು ಸೆಂಟಿಮೀಟರ್ ಇದೆ, 7 ಸೆಂಟಿಮೀಟರ್ ಇದೆ. ಇದರ ಮೇಲೆ ಒಂದು ಅರ್ಧಗೋಳವನ್ನು ಇರಿಸಿದಾಗ ಅರ್ಧಗೋಳದ ಏನನ್ನ ಕಂಡುಹಿಡಿಬೇಕು, ಗರಿಷ್ಠ ವ್ಯಾಸವನ್ನ ಕಂಡುಹಿಡಿಬೇಕು. ಅರ್ಧಗೋಳದ ಗರಿಷ್ಠ ವ್ಯಾಸವನ್ನ ಕಂಡುಹಿಡಿದು ನಾವು ಆ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಏನ್ ಮಾಡಬೇಕು, ಕಂಡುಹಿಡಿಬೇಕು. ಆದ್ರಿಂದ ಅರ್ಧಗೋಳದ ಗರಿಷ್ಠ ವ್ಯಾಸ ಗರಿಷ್ಠ ಇದ್ರದ್ದು ವ್ಯಾಸ ಏನಾಗುತ್ತೆ, ಇದ್ರದ್ದು ಅಂಚಾಗಿರುತ್ತೆ. ಇದರದ್ದು ಏನಾಗಿರುತ್ತೆ, ಅದು ಅಂಚಾಗಿರುತ್ತೆ ಅಥವಾ ವರ್ಗದ ಬಾಹು ಆಗಿರುತ್ತೆ. ಯಾವುದಕ್ಕೆ ಸಮ ಆಗಿರುತ್ತೆ, ವರ್ಗದ ಬಾಹುವಿಗೆ ಸಮ ಆಗಿರುತ್ತೆ. ಅದು ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ನಮಗೆ, 7 ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ. ಆದ್ರಿಂದ ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, ಇದರಲ್ಲಿ ಯಾವ್ಯಾವ್ದಿದೆ ಅಂತಂದ್ರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಫಸ್ಟು ನಾವಿಲ್ಲಿ ಏನನ್ನ ತಗೋಬೇಕು, ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಅಂದಾಗ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಏನಾಗುತ್ತೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ
ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಏನನ್ನ ಮೈನಸ್ ಮಾಡಬೇಕು ನಾವು? ಕೆಳಗಡೆಗೆ ಏನಿದೆ ಗೋಳ ಇರೋದ್ರಿಂದ ಅರ್ಧಗೋಳದ ಪಾದದ ವಿಸ್ತೀರ್ಣ, ಅರ್ಧಗೋಳದ ಪಾದದ ವಿಸ್ತೀರ್ಣ. ಇಲ್ಲಿ ಪ್ರತಿ ಅಂಚು ಎಷ್ಟು ಕೊಟ್ಟಿದ್ದಾರೆ ಅವರು? 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 7 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ವರ್ಗ ಘನಾಕೃತಿಯ ಮೇಲೆ ಏನನ್ನ ಇರಿಸಿದ್ದೀವಿ ನಾವು? ಅರ್ಧಗೋಳವನ್ನು ಇರಿಸಿದ್ದೀವಿ. ಅರ್ಧಗೋಳವನ್ನು ಇರಿಸಿದಾಗ ಉಂಟಾಗ್ತಕ್ಕಂತಹ ಆ ಘನಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡೀರಿ ಅಂತ ಕೇಳಿದ್ರೆ, ವರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಬಾಹುಗಳು ಸಮ ಆಗಿರೋದ್ರಿಂದ ವರ್ಗದ ಅರ್ಧಗೋಳದ ಗರಿಷ್ಠ ವ್ಯಾಸ ಅಂದರೆ ಇದು ಅಂಚು ಏನಾಗುತ್ತೆ? ವರ್ಗದ ಬಾಹು ಇಸ್ ಈಕ್ವಲ್ ಟು ವ್ಯಾಸಕ್ಕೆ ಸಮ ಆಗಿರೋದ್ರಿಂದ ಅವೆರಡು ಎಷ್ಟಿರುತ್ತೆ? 7 ಸೆಂಟಿಮೀಟರ್ ಇರುತ್ತೆ. ಆದ್ರಿಂದ ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಅಂದರೆ ಗೋಳವನ್ನು ಇಟ್ಟಾಗ ನಾವು ಅರ್ಧ ಭಾಗ ಮಾತ್ರ ಕಾಣಿಸುತ್ತೆ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಏನನ್ನ ಮೈನಸ್ ಮಾಡಬೇಕು? ಪಾದ ಮುಚ್ಚಿ ಹೋಗಿರೋದ್ರಿಂದ ಅರ್ಧಗೋಳದ ಪಾದದ ವಿಸ್ತೀರ್ಣ ಮಾಡಬೇಕು. ವರ್ಗ ಘನ ಆಗಿರೋದ್ರಿಂದ ಘನದಲ್ಲಿ 6 ಬಾಹುಗಳಿರುತ್ತೆ. ವರ್ಗ ಘನ ಆಗಿರೋದ್ರಿಂದ ಏನು ಬರೀತೀರಿ? 6a² ಅಂತ ಬರೀಬೇಕು. ವರ್ಗದ ವಿಸ್ತೀರ್ಣ ಏನು? a². ಇಲ್ಲಿ ಘನಾಕೃತಿ ಆಗಿರೋದ್ರಿಂದ ಏನು ಬರುತ್ತೆ? ಇದು 6a² ಬರುತ್ತೆ. ಪ್ಲಸ್ ಅರ್ಧಗೋಳದ್ದು ಏನಾಗುತ್ತೆ? 2πr² ಆಗುತ್ತೆ. ಪಾದದ ವಿಸ್ತೀರ್ಣ ಏನಾಗುತ್ತೆ? πr² ಆಗುತ್ತೆ. ಪಾದದ ವಿಸ್ತೀರ್ಣ ಏನಾಗುತ್ತೆ? πr² ಆಗುತ್ತೆ. ನಾವು ಇಲ್ಲಿ ಬೆಲೆಯನ್ನು ತುಂಬಿದಾಗ 6 ಇಂಟು a ಅಂದರೆ ಏನಾಗುತ್ತೆ? 7² ಆಗುತ್ತೆ. 6 ಇಂಟು a ಅಂದರೆ ಎಷ್ಟು? 7² ಆಗುತ್ತೆ. ಪ್ಲಸ್ 2 ಇಂಟು ಪೈ ಅಂದರೆ ಎಷ್ಟು? 22/7 ಇಂಟು ವ್ಯಾಸ, ಗರಿಷ್ಠ ವ್ಯಾಸ 7 ಇದೆ ಅಂದಾಗ ತ್ರಿಜ್ಯ ಏನಾಗಬೇಕು? 7/2 ಆಗಬೇಕು. ತ್ರಿಜ್ಯ ಏನಾಗಬೇಕು? 7/2 ಇಂಟು 7/2. ನೋಡ್ರಿ, ಅವ್ರು ಕೇಳಿರ್ತಕ್ಕಂಥದ್ದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕೇಳಿದಾಗ ಇದರಲ್ಲಿ 3 ಪಾರ್ಟ್ ಬರುತ್ತೆ. ಒಂದು ವರ್ಗ ಘನದ ಮೇಲ್ಮೈ ವಿಸ್ತೀರ್ಣ ಅಂದರೆ ಆ ವರ್ಗಾಕೃತಿಯ ಮೇಲ್ಮೈ ವಿಸ್ತೀರ್ಣ, ಅದು ಘನಾಕೃತಿ ಆಗಿರೋದ್ರಿಂದ ವರ್ಗದ ವಿಸ್ತೀರ್ಣ a² ಆದಾಗ ಘನಾಕೃತಿ ಆಗಿರೋದ್ರಿಂದ ಏನು ಬರಬೇಕು? ಇಲ್ಲಿ 6a² ಬರಬೇಕು. ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಏನು ಬರುತ್ತೆ? 2πr² ಬರುತ್ತೆ. ಅದ್ರ ಮೇಲೆ ಇಟ್ಟಾಗ ನಮಗೆ ಆ ಕಡೆ ಭಾಗ ಮಾತ್ರ ಕಾಣಿಸೋದ್ರಿಂದ 2πr². ಕೆಳಗಡೆ ಪಾದ ಅದ್ರ ಒಳಗಡೆಗೆ ನಾವು ಇಟ್ಟಿರೋದ್ರಿಂದ ಪಾದದ ವಿಸ್ತೀರ್ಣ ಮೈನಸ್ ಮಾಡಬೇಕು. ಏನು ಬರಬೇಕು? ಇಲ್ಲಿ πr² ಬರಬೇಕು. ಆದ್ದರಿಂದ 6 ಇಂಟು a ಬೆಲೆ ಎಷ್ಟಿದೆ? 7 ಇದೆ. 7² ಪ್ಲಸ್ 2 ಇಂಟು ಪೈ ಅಂದರೆ ಎಷ್ಟು? 22/7 ಇಂಟು r ಅಂದರೆ 7/2 ಇಂಟು 7/2. ದಟ್ ಈಸ್ ಈಕ್ವಲ್ ಟು 6 ಇಂಟು 7 ಇಂಟು 7 ಎಷ್ಟಾಗುತ್ತೆ? 49. ಪ್ಲಸ್ 22 ಇಂಟು 2 ಎಷ್ಟು? 44. 44/7. 2π 6a² ಪ್ಲಸ್ 2πr². r ಬರೀಲಿಲ್ಲ ನಾನು. 2πr². 6 ಇಂಟು a ಅಂದರೆ ಎಷ್ಟು? 7² ಪ್ಲಸ್ ಇದು ಒಂದು 2 ಇಂಟು ಪೈ ಅಂದರೆ 22/7 ಇಂಟು r ಅಂದರೆ ಏನು ಬರುತ್ತೆ? 7/2 ಇಂಟು 7/2 ಮೈನಸ್ ಪೈ ಅಂದರೆ 22/7 ಇಂಟು 7/2 ಇಂಟು 7/2. ಈಗ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ 6 ಇಂಟು 7 ಇಂಟು 7 ಎಷ್ಟು? 49. ಪ್ಲಸ್ 22 ಇಂಟು 2 ಎಷ್ಟು? 44/7 ಇಂಟು 7 ಇಂಟು 7 ಏನು? 49/4 ಮೈನಸ್ ಮೇಲ್ಗಡೆದು ಗುಣಿಸ್ಕೊಳ್ರಿ. 7 ಇಂಟು 7 49. 49 ಇಂಟು 22 1078. 1078 ಡಿವೈಡೆಡ್ ಬೈ 7 2 14, 14 2 28. 14 2 28. 6 ಇಂಟು 7 ಇಂಟು 7 ಎಷ್ಟು? 49. ಇದು ಒಂದಾಯಿತು. ಪ್ಲಸ್
22 ಇಂಟು 2 ಎಷ್ಟು 44/7 ಇಂಟು 7 ಇಂಟು 7 ಏನು 49/4 ಮೈನಸ್ ಇದಿಷ್ಟು ಗುಣಿಸಿದ್ರೆ ಎಷ್ಟು ಬರುತ್ತೆ 1078/28. ಇದಿಷ್ಟನ್ನ ಗುಣಿಸ್ಬೇಕು. ಇದ್ರ ಕೆಳಗೆ ಏನಿರುತ್ತೆ 1 ಇರುತ್ತೆ, ಇದ್ರ ಕೆಳಗೆ ಏನಿರುತ್ತೆ 7 4 28 ಬರುತ್ತೆ. ಇದು ಗುಣಿಸ್ಬೇಕು. ಇದು ಗುಣಿಸಿ ನಾವೇನು ಮಾಡಬೇಕು, ಲಾಸವನ್ನು ತೆಗೆದ್ರೆ ನಮಗೆ ಎಷ್ಟು ಬರುತ್ತೆ ಉತ್ತರ 332.5 332.5 ಸೆಂಟಿಮೀಟರ್ ಸ್ಕ್ವೇರ್. 332.5 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಈ ಥರ ಪ್ರತಿ ಲೆಕ್ಕದಲ್ಲಿ ನಮಗೆ 2 ವಸ್ತುಗಳಿರುತ್ತೆ. 2 ಘನಾಕೃತಿಗಳನ್ನು ಸೇರಿಸಿ ನಾವೇನು ಮಾಡ್ತೀವಿ, ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ನೆಕ್ಸ್ಟು 5ನೇ ಲೆಕ್ಕ. ವರ್ಗಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ವರ್ಗಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ. ವರ್ಗಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ ಎಲ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಯಾವುದು ಚಿತ್ರ ಕೊಟ್ಟಿದ್ದಾರೆ ಅಂದರೆ ನಮಗೆ ವರ್ಗಘನಾಕೃತಿಯನ್ನು ಕೊಟ್ಟಿದ್ದಾರೆ. ವರ್ಗಘನಾಕೃತಿ ಒಳಗೆ ಮರದ ವಸ್ತುವಿನ ಒಂದು ಮುಖದ ಒಳಭಾಗವನ್ನು, ಒಂದು ಮುಖ ಅಂದರೆ ಮೇಲ್ಗಡೆ ಭಾಗದಲ್ಲಿ ಏನು ಮಾಡಿದ್ದಾರೆ, ಕೊರೆದು ಬಿಟ್ಟು ಅಲ್ಲಿ ಏನನ್ನು ಇಟ್ಟಿದ್ದಾರಪ್ಪ ಅಂದರೆ ತಗ್ಗಾಗುವಂತೆ ಒಂದು ಅರ್ಧಗೋಳವನ್ನು ಕೊರೆದಿದ್ದಾರೆ. ವರ್ಗಘನದ ಅಂಚಿನ ಉದ್ದವು ವ್ಯಾಸಕ್ಕೆ ಸಮ ಅಂತ ಹಿಂದಿನ ಲೆಕ್ಕದಲ್ಲಿ ನಾವು ನೋಡಿದ್ವಿ. ಅದಕ್ಕೆ ಅವರು ವ್ಯಾಸಕ್ಕೆ ಏನಂತ ಕೊಟ್ಟಿದ್ದಾರೆ, ಎಲ್ ಅಂತ ಕೊಟ್ಟಿದ್ದಾರೆ. ಎಲ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಅವರು ಯಾವ ಮೆಜರ್ಮೆಂಟನ್ನು ಕೊಟ್ಟಿಲ್ಲ ಅಂದಾಗ
ಬರೀ ಸೂತ್ರದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರನ್ನು ಬರೀಬೇಕು. ಏಕೆಂದರೆ ಅವರು ವ್ಯಾಸವನ್ನು ಏನಂತ ತಗೊಂಡಿದ್ದಾರೆ, ಎಲ್ ಅಂತ ತಗೊಂಡಿದ್ದಾರೆ. ವ್ಯಾಸವನ್ನು ಎಲ್ ಅಂತ ತಗೊಂಡಾಗ ತ್ರಿಜ್ಯ ಏನಾಗುತ್ತೆ, L/2 ಆಗುತ್ತೆ. ಆದ್ದರಿಂದ ಇಲ್ಲಿ ಯಾವ ಬೆಲೆಯನ್ನು ತುಂಬಕ್ಕೆ ಬರಲ್ಲ. ಆದ್ದರಿಂದ ನಾವು ಸೂತ್ರವನ್ನು ಬರ್ಕೊಂಡಾಗ ವರ್ಗಘನದ ಮೇಲ್ಮೈ ವಿಸ್ತೀರ್ಣ, ವರ್ಗಘನದ ಮೇಲ್ಮೈ ವಿಸ್ತೀರ್ಣ ವರ್ಗಘನದ ಮೇಲ್ಮೈ ವಿಸ್ತೀರ್ಣ ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇನ್ನೊಂದು ಯಾವುದು, ಅರ್ಧಗೋಳ, ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ. ಇನ್ನು ಯಾವುದನ್ನು ಕಳಿಬೇಕು, ಅದರಲ್ಲಿ ನಾವು ಅರ್ಧಗೋಳದ ಮೈನಸ್ ಹಿಂದಿನ ಲೆಕ್ಕ ನೋಡಿದರೆ ಅರ್ಧಗೋಳದ ವೃತ್ತಾಕಾರ ಪಾದದ ವಿಸ್ತೀರ್ಣ, ಅರ್ಧಗೋಳದ ವೃತ್ತಾಕಾರ ಪಾದದ ವಿಸ್ತೀರ್ಣ, ವೃತ್ತಾಕಾರ ಪಾದದ ವಿಸ್ತೀರ್ಣ. ನೀವು ನೋಡಿದರೆ ಗೊತ್ತಾಗುತ್ತೆ ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಅದು ಯಾವ ಆಕೃತಿ ಒಳಗಿದೆ, ಘನಾಕೃತಿ ಒಳಗಿರೋದ್ರಿಂದ ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಮೈನಸ್ ಅರ್ಧಗೋಳದ ವೃತ್ತಾಕಾರ ಅದ್ರ ಒಳಗಡೆಗೆ ಕೊರೆದು ಇಟ್ಟಿರೋದ್ರಿಂದ ಮೈನಸ್ ಮಾಡಬೇಕು ಪಾದದ ವಿಸ್ತೀರ್ಣ. ಇಲ್ಲಿ ಯಾವ ಬೆಲೆಯನ್ನು ಕೊಟ್ಟಿಲ್ಲ. ನಾವು ವ್ಯಾಸಕ್ಕೆ ಏನಂತ ತಗೋಬೇಕು, ಎಲ್ ಅಂತ ತಗೋಬೇಕು. ತ್ರಿಜ್ಯ ಏನಾಗುತ್ತೆ, L/2 ಆಗುತ್ತೆ. ಆದ್ದರಿಂದ ಸೂತ್ರ ಹಾಕಿದರೆ 6a². ವರ್ಗಘನದ ಮೇಲ್ಮೈ ವಿಸ್ತೀರ್ಣ, ವರ್ಗ ಯಾವ ಶೇಪ್, ವರ್ಗದಲ್ಲಿ ಎಲ್ಲ ಬಾಹುಗಳು ಸಮ, ವರ್ಗದ ವಿಸ್ತೀರ್ಣ a². ಆದರೆ ಘನ ಆಗಿರೋದ್ರಿಂದ ಏನು ಬರುತ್ತೆ ಇಲ್ಲಿ, 6a² ಪ್ಲಸ್ 2πr² ಮೈನಸ್ πr². 6 ಇಂಟು ಎ ಬೆಲೆ ಏನು ತಗೋಬೇಕು, ನಾನಿಲ್ಲಿ ಅಂಚು ಏನು ತಗೋಬೇಕು, ವ್ಯಾಸಕ್ಕೆ ಸಮ ಆಗಿರೋದ್ರಿಂದ L² ಅಂತ ತಗೋಬೇಕು. ಪ್ಲಸ್ 2 ಇಂಟು 22/7 ಇಂಟು ವ್ಯಾಸ ಎಲ್ಲಾದಾಗ ತ್ರಿಜ್ಯ ಏನಾಗುತ್ತೆ, L/2 ಆಗುತ್ತೆ. ಆದ್ದರಿಂದ L/2 ಹೋಲ್ ಸ್ಕ್ವೇರ್ ಮೈನಸ್ 22/7 ಇಂಟು L/2 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 6L². 22 ಇಂಟು 22 ಎಷ್ಟು, 44/7 ಇಂಟು L²/4 ಮೈನಸ್ 22 ಇಂಟು L²/4. ಈಗ ನಾವು ಇಷ್ಟನ್ನೇ ಸಿಂಪ್ಲಿಫೈ ಮಾಡಿ ಇಷ್ಟಕ್ಕೆ ಇಡ್ಬೋದು, ಅಥವಾ ನಾವು ಇನ್ನೂ ಬಿಡಿಸ್ತೀವಿ ಅನ್ನೋದಾದರೆ ನೀವು ಇಲ್ಲಿ ಏನು ಮಾಡ್ಬೋದು, ಕಾಮನ್ ತೆಗೆದು ಮಾಡ್ಬೋದು. ಆದರೆ ಅದರ ಅವಶ್ಯಕತೆ ಇಲ್ಲ, ಇದು ಯಾವುದನ್ನು ಹೊಂದಿಸೋಕ್ಕೆ ಬರಲ್ಲ. ಆದ್ದರಿಂದ ಈ ಕಡೆದ್ರಲ್ಲಿ L²/4 ಅನ್ನೋದು ನೀವೇನು ಮಾಡ್ಬೋದು, ಕಾಮನ್ ತೆಗಿಬೋದು, ಅಥವಾ ಪೈ ಕಾಮನ್ ತೆಗಿಬೋದು, ಅಥವಾ ಇದನ್ನು ಇಲ್ಲಿಗೇನೆ ಬೇಕಾದ್ರೂ ನಾವೇನು ಮಾಡ್ಬೋದು, ಇದನ್ನು ಇಡ್ಬೋದು. ಆದರೆ ಇದರಲ್ಲಿ ಯಾವುದೂ ಕರೆಕ್ಟಾಗಿ ಉತ್ತರ ಅಂತ ಬರಲ್ಲ. ಯಾಕಂದರೆ ವ್ಯಾಸದ ಬೆಲೆ ಅವರು ಕೊಟ್ಟಿಲ್ಲ. ವ್ಯಾಸದ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ನಾವು ತ್ರಿಜ್ಯವನ್ನು ವ್ಯಾಸ ಏನು ಕೊಟ್ಟಿರ್ತಾರೋ ಅದರ ಅರ್ಧ ಭಾಗ ಮಾಡೋದ್ರಿಂದ ಇದಕ್ಕೆ ಕಂಪ್ಲೀಟಾಗಿ ಕ್ಲಿಯರಾಗಿ ಉತ್ತರ ಬರಲ್ಲ. ಆದ್ದರಿಂದ ಕಾಮನ್ ತೆಗೆದು ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ, 1/4 L² ಕಾಮನ್ ತೆಗೆದ್ರೆ ಒಳಗಡೆಗೆ ಏನು ಉಳಿಯುತ್ತೆ, π+24 ಉಳಿಯುತ್ತೆ. ಸಿಂಪ್ಲಿಫೈ ಮಾಡಿದರೆ ಇದಕ್ಕೆ ಫೈನಲ್ ಆನ್ಸರು ಕ್ಲಿಯರ್ ಆಗಿ ಬರಲ್ಲ. ಯಾಕಂದರೆ ವ್ಯಾಸ ಅವರು ಏನೂ ಬೆಲೆಯನ್ನು ಕೊಟ್ಟಿಲ್ಲ, ಎಲ್ ಅಂತ ಅಷ್ಟೇ ಕೊಟ್ಟಿರೋದ್ರಿಂದ ನಾವು ತ್ರಿಜ್ಯ ಏನು ತಗೊತೀವಿ, ಇಲ್ಲಿ L/2 ಅಂತ ತಗೊತೀವಿ. ನೆಕ್ಸ್ಟು 6ನೇ ಲೆಕ್ಕನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಥ್ಯಾಂಕ್ ಯು.